ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಸರಿ ನಿರ್ಜಲ ಏಕಾದಶಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸದ್ದು ಮಾಡ್ತಿತ್ತು. ಗುರುವಾರ ಏಕಾದಶಿ ಇದ್ದಿದ್ದರಿಂದ ನಾನು ಕೂಡ ಉಪವಾಸ ಮಾಡಿ ಆಚರಿಸಿದೆ. ನಿನ್ನೆ ಏಕಾದಶಿ ಪ್ರಯುಕ್ತ ಯಾರ್ಯಾರು ಉಪವಾಸ ಮಾಡಿದ್ರಿ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ನಾನು ಆಚರಿಸೋದ್ರ ಜೊತೆಗೆ ನಮ್ಮನೆಯವ್ರನ್ನ ಕೂಡ ಆಚರಿಸೋಕೆ ಹೇಳಿದ್ದೆ. ಅವರು ಕೂಡ ಆಚರಿಸಿದರು. ಇವತ್ತು ಬೆಳಿಗ್ಗೆ ಸೂರ್ಯೋದಯದ ನಂತರ ದೇವರಿಗೆ ನೈವೇದ್ಯ ಇಟ್ಬಿಟ್ಟು ನಾವು ಏಕಾದಶಿ ವ್ರತ ಮುಕ್ತಾಯ ಮಾಡಿದ್ವಿ. ರಾಯರ ಆಶೀರ್ವಾದದೊಂದಿಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ತಿನ್ಕೊಬಿಡಿ ಹೋಗ್ಲಿ ಅದೊಂದು. ಲಾಸ್ಟ್ ಬೈಟ್. ಪಾಟಲ್ಲಿ ಹೂ ಏನಾದರೂ ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ದಾಸವಾಳ ಮತ್ತು ಕನಕಾಂಬರ ಹೂ ಬಿಟ್ಟಿದ್ವು. ಅದಕ್ಕೋಸ್ಕರ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ಅಮ್ಮಂಗೆ ಹೂ ಏರ್ಸೋಣ ಕನಕಾಂಬರ ಅಂತ ಅಂದ್ಬಿಟ್ಟು ಒಂದು ಅಷ್ಟು ಹೂನ ಕಿತ್ಕೊಂಡೆ, ಅರಳಿರೋದು. ಹಾಗೆ ನೆನ್ನೆ ಏಕಾದಶಿ ಆಗಿದ್ದರಿಂದ ತುಳಸಿ ಅರ್ಪಿಸ್ಬೇಕಾಗಿತ್ತು ವಿಷ್ಣುಗೆ. ಅದಕ್ಕೋಸ್ಕರ ಸ್ವಲ್ಪ ಹೂನ ಕಿತ್ತಿದ್ದೆ ತುಳಸಿಯಿಂದ. ಅದೆಲ್ಲ ಕ್ಲೀನ್ ಮಾಡಿದ್ದೀನಿ, ಯಾಕೆಂದರೆ ಅದು ಆವಾಗವಾಗ ಕೀಳ್ತಾ ಇದ್ದರೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ಹಲಸಿನ ಹಣ್ಣು ಇತ್ತು. ಏನಾದರೂ ರೆಸಿಪಿ ಮಾಡೋಣ ಅಂತ ಇದ್ದೆ. ನಮ್ಮ ಮನೆಯವ್ರು ಕೂಡ ಹೆಲ್ಪ್ ಮಾಡ್ತೀನಿ ಅಂದರು. ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ. ಕಟ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ಕಟ್ ಮಾಡೋದು ಒಂದೇ ನನಗೆ ತುಂಬ ಕಷ್ಟ. ಇದಕ್ಕೇನಾದರೂ ಈಸಿ ಮೆಥಡ್ ಇದ್ದಿದ್ರೆ ನಾನೇ ಮಾಡ್ತಿದ್ದೆ. ಅಷ್ಟೆಲ್ಲ ಕಷ್ಟಪಟ್ಟು ಬಿಡಿಸಿದ್ರೂ ನೋಡಿ ಇಷ್ಟೇ ತೊಳೆಗಳಿದ್ದಾವೆ. ಇದರಲ್ಲಿ ಅರ್ಧ ಮಾತ್ರ ತೆಗೆದುಕೊಂಡು ಸಿಹಿ ಮಾಡ್ತೀನಿ ಅಂತ ಹೇಳಿದೆ. ಆಯಿತು ಅಂತ ಅಂದರು. ಅದಕ್ಕೆ ಹಲಸಿಂದು ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಕೂಡ ಹಾಗೆ ತಿಂತಾ ಇದ್ದಾರೆ. ಸ್ವಲ್ಪ ಹೊಟ್ಟೆ ಹಸಿವಾಗಿತ್ತು ಎಲ್ಲರಿಗೂ. ಹಾಗೆ ಬೀಜದಲ್ಲಿ ಏನಾದರೂ ಮಾಡೋಣ ರೆಸಿಪಿ ಅಂತ ಅಂದ್ಬಿಟ್ಟು ಆ ಬೀಜನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನಾನು ಹಲಸಿನ ತೊಳೆಯಿಂದ. ಹಾಗೆ ಹಲ್ವಾ ಮಾಡೋಕ್ಕೆ ಹಲಸಿನ ಹಣ್ಣನ್ನು ಒಂಚೂರು ರುಬ್ಕೊಂಡಿದ್ದೀನಿ, ಅಷ್ಟೇ ಸಾಕು. ಆ್ಯಕ್ಚುಲಿ ಅರ್ಧ ಪೋರ್ಷನ್ ಮಾತ್ರ ತೊಗೊಂಡಿದ್ದೀನಿ, ಸುಮ್ಮನೆ ವೇಸ್ಟ್ ಆಗಬಾರ್ದು. ಇದೇ ಫಸ್ಟ್ ಟೈಮು ನಾನು ಹಲ್ವಾ ಮಾಡ್ತಾ ಇರೋದು. ನಾನು ಹಲಸಿನ ಮೇಳಕ್ಕೆ ಹೋಗಿದ್ದಾಗ ನನಗೆ ಅಲ್ಲಿ ಜಾಸ್ತಿ ವೆರೈಟಿ ಸಿಗಲಿಲ್ಲ ಅಂತ ನಂಗೆ ಬೇಜಾರಿತ್ತು. ಅದಕ್ಕೆ ಹಲಸಿನ ತಂದಿದ್ದರು ಮನೆಗೆ. ಅದರಲ್ಲೇ ನಾನು ಮಾಡೋಣ ಹಲ್ವಾ ಅಂತ ಅಂದ್ಬಿಟ್ಟು ಹಲ್ವಾ ಟ್ರೈ ಮಾಡ್ತಿದ್ದೀನಿ. ಅದೇ ಈಸಿ ಅನ್ನಿಸ್ತು ನನಗೆ ರೆಸಿಪಿ. ಅದಕ್ಕೆ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಈ ರೆಸಿಪಿ ಆಗೋಗುತ್ತೆ. ಬರೀ ತುಪ್ಪ, ಡ್ರೈ ಫ್ರೂಟ್ಸು, ಹಲಸಿನ ಹಣ್ಣು, ಒಂಚೂರು ಸಕ್ಕರೆ, ಇಷ್ಟೇ. ಅದು ಬಿಟ್ಟರೆ ಕಾರ್ನ್ಫ್ಲೋರ್, ಇಷ್ಟರಲ್ಲೇ ಹಲ್ವಾ ಆಗೋಗುತ್ತೆ. ಕಾರ್ನ್ಫ್ಲೋರ್ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಬಟ್ ನಾನು ಇದರಲ್ಲಿ ಕಾರ್ನ್ಫ್ಲೋರ್ ಆ್ಯಡ್ ಮಾಡಿದ್ದೀನಿ. ಈ ರೆಸಿಪಿ ಸುಮಾರು 20 ನಿಮಿಷ ಹಿಡಿದ್ರೂ ಟೇಸ್ಟು ಮತ್ತು ಟೆಕ್ಸ್ಚರು ಚೆನ್ನಾಗಿ ಬಂದಿತ್ತು. ಏಲಕ್ಕಿ ಪುಡಿ ಕೂಡ ಕುಟ್ಟಿ ಹಾಕ್ತಾಯಿದ್ದೀನಿ. ನಾನು ಅದನ್ನು ಹೇಳೋದನ್ನು ಮರ್ತುಬಿಟ್ಟೆ. ಏಲಕ್ಕಿ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಏನೇ ಆಗಲಿ ಈ ಹಲ್ವಾ ಹಲಸಿನ ಫ್ಲೇವರ್ ಅಂತೂ ಇದ್ದೇ ಇತ್ತು. ಒಂಚೂರು ಹಲ್ವಾ ಚೆನ್ನಾಗೇ ಇತ್ತು, ಬಟ್ ಹಲಸಿನ ಫ್ಲೇವರ್ ಅಂತೂ ಇತ್ತು. ನಿಮಗೆ ಹಲ್ವಾಲಿ ಹಲಸಿನ ಫ್ಲೇವರ್ ಇಷ್ಟ ಆಗಲ್ಲ ಅಂತಂದರೆ ಈ ರೆಸಿಪಿ ಟ್ರೈ ಮಾಡಬೇಡಿ.
ಹಾಗೆ ಇನ್ನೊಂದು ಕಡೆ ಏರ್ ಫ್ರೈಯರ್ನಲ್ಲಿ ಫ್ರೆಂಚ್ ಫ್ರೈಸ್ ಮಾಡ್ತಿದ್ದೀನಿ. ಡೀಪ್ ಫ್ರೈಡು ಮಕ್ಕಳು ತುಂಬ ಇಷ್ಟಪಡ್ತಾರೆ, ಬಟ್ ನನಗೆ ಯಾಕೋ ಅದು ಹೆಲ್ದಿ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಏರ್ ಫ್ರೈಯರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆದರೆ ಏರ್ ಫ್ರೈಯರಲ್ಲಿ ಕ್ರಿಸ್ಪಿಯಾಗಿ ಬರಲಿಲ್ಲ, ಯಾಕೆಂದರೆ ನಾನು ಕಾರ್ನ್ ಫ್ಲೋರ್ ಏನು ಯೂಸ್ ಮಾಡಿ ಡಿಪ್ ಮಾಡಿ ಅದೆಲ್ಲ ಏನೂ ಮಾಡಿಲ್ಲ. ಡೈರೆಕ್ಟಾಗಿ ನೀರಿಂದ ತೆಗೆದು ಹಾಕಿದ್ದೆ, ಅದಕ್ಕೆ ಅದು ಸ್ವಲ್ಪ ಸಾಫ್ಟಾಗೇ ಇತ್ತು. ಹಾಗೆ ಎಲ್ಲ ಮುಸ್ಲಿಂ ಬಾಂಧವರಿಗೆ ಮೊಹರಂ ಹಬ್ಬದ ಶುಭಾಶಯಗಳು. ಒನ್ ಅವರ್ ಬಿಟ್ಟ ಮೇಲೆ ಹಲ್ವಾ ಸೆಟ್ ಆಗಿದೆ. ಈಗ ನಾನು ಹಲ್ವಾನ ಕಟ್ ಮಾಡ್ತಾ ಇದ್ದೀನಿ. ಒಂಚೂರು ಚಾಕುಗೆ ಅಂಟ್ಕೋತಾ ಇಲ್ಲ ನೋಡಿ, ನೀಟಾಗಿ ಸೆಟ್ ಆಗಿದೆ. ಹಲ್ವಾ ಹೇಗಿತ್ತು ಅಂತ ಕೇಳೋಣ ಬನ್ನಿ. ಚೆನ್ನಾಗಿದೆಯಾ? ಮುಖ ಏನು ಹಂಗಿದೆ? ನಾನು ಟ್ರೈ ಮಾಡ್ತೀನಿ ಈಗ. ಸ್ವೀಟೆಲ್ಲ ಕರೆಕ್ಟಾಗೇ ಇತ್ತು. ತುಪ್ಪ ಜೊತೆ ಮಾಡಿರೋದ್ರಿಂದ ಹಲಸಿನಣ್ಣು ನನಗೆ ಸ್ವಲ್ಪ ಭಯ ಇತ್ತು. ಆಯಿತು ಪ್ರೈಸು. ನೆಕ್ಸ್ಟ್ ಮಾಡಲಾ ಇದನ್ನು? ಆದರೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು. ಕ್ರಿಸ್ಪಿ ಇರಲಿಲ್ಲ ಅದು. ಕ್ರಿಸ್ಪಿಗೆ ಬರೋಕ್ಕೆ ಏನು ಮಾಡಬೇಕು ಅದನ್ನ ಟ್ರೈ ಅಲ್ವಾ, ಸ್ವಲ್ಪ ಸಾಫ್ಟ್ ಆಗಿತ್ತು. ನಮ್ಮ ಅತ್ತೆ ಮತ್ತು ನನ್ನ ಬ್ರದರಿಂದ ನನ್ನ ಮಗನ ಮುದ್ದು ಮಾಡ್ತಾ ಇರೋ ಸ್ವೀಟ್ ಮೂಮೆಂಟ್ ಒಂದು. ಇಂಥದ್ದಲ್ವಾ ಸ್ಕೂಲಿಗೆ ಯಾವುದು ಆಗುತ್ತೆ? ಅದು ಚೆಕ್ಸ್ದು. ಇದೇನಕ್ಕೆ ತಗೊಂಡಿರೋದು? ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಎಲ್ಲ ಕಡೆ ವೈರಲ್ ಫೀವರ್ ಹರಡ್ತಾ ಇದೆ, ಮಕ್ಕಳಿಗೂ ದೊಡ್ಡವ್ರಿಗೂ. ಎಲ್ಲರೂ ನಿಮ್ಮ ಕೇರ್ ತಗೊಂಡು ಹುಷಾರಾಗಿರಿ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.